ವಿದ್ಯಾರ್ಥಿಗಳು ಈ ಎಪಿಸೋಡ್ನಲ್ಲಿ UGCET ಒಂದು ಸ್ಪೆಷಲ್ ರೌಂಡ್ನ ಸ್ಕೆಡ್ಯೂಲ್ ಆಲ್ರೆಡಿ ಬಿಡಲಾಗಿದ್ದು ಅದರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ನೀಡಲು ಹೋಗ್ತಾ ಇದ್ದೇನೆ. ಮುಂದೆ ಹೋಗೋಕ್ಕಿಂತ ಮುಂಚೆವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ. ಹಾಗೂ ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಸಹ ಮಾಡಬಹುದು. ಇನ್ಸ್ಟಾಗ್ರಾಮ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ. ಲೆಟ್ ಸ್ಟಾರ್ಟ್. ಮೊದಲಿಗೆ ನೋಡೋಣ ಸ್ಪೆಷಲ್ ರೌಂಡ್ನ ಸ್ಕೆಡ್ಯೂಲ್ ಏನಿದೆ ಅಂತ. ಅಕಾರ್ಡಿಂಗ್ ಟು ದ ಸ್ಕೆಡ್ಯೂಲ್ ನೋಡಿ, ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ 16 ಆಗಸ್ಟ್ 2019 ಸಾಯಂಕಾಲ 5:30 ಹಾಗೂ ಫ್ರೆಶ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ ಸ್ಟಾರ್ಟ್ ಆಗೋದು 16 ಆಗಸ್ಟ್ 2019 ಸಾಯಂಕಾಲ 6 ಗಂಟೆಯಿಂದ 19 ಆಗಸ್ಟ್ 2019 ಬೆಳಗ್ಗೆ 11 ಗಂಟೆವರೆಗೆ ಆಪ್ಷನ್ ಎಂಟ್ರಿನ ಮಾಡಬಹುದು. ಮತ್ತು ಪಬ್ಲಿಕೇಶನ್ ಆಫ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅಲಾಟ್ ಆಗೋದು ಅಂದರೆ ಸ್ಪೆಷಲ್ ರೌಂಡ್ನ ರಿಸಲ್ಟ್ ಅಲಾಟ್ ಆಗೋದು 20 ಆಗಸ್ಟ್ 2019 ಮಧ್ಯಾಹ್ನ 2 ಗಂಟೆಗೆ. ಮತ್ತು ಕನ್ಫರ್ಮೇಷನ್ ಆಫ್ ಅಲಾಟ್ಮೆಂಟ್ ಆರ್ ಪೇಮೆಂಟ್ ಆಫ್ ಫೀಸ್ ಆ್ಯಂಡ್ ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಆರ್ಡರ್. ರಿಸಲ್ಟ್ ಆದ ನಂತರ ನೀವು ಕನ್ಫರ್ಮ್ ಮಾಡೋದಾಗಲಿ ಮತ್ತು ಆಮೇಲೆ ಪೇಮೆಂಟನ್ನು ಮಾಡೋದಾಗಲಿ ಮತ್ತು ಅಡ್ಮಿಷನ್ ಡೌನ್ಲೋಡ್ ಮಾಡ್ಕೊಳ್ಳುವಂಥ ಸಮಯ ಇಲ್ಲಿ ನೋಡಿ, ದಿನಾಂಕ 21 ಆಗಸ್ಟ್ 2019ರಿಂದ 22 ಆಗಸ್ಟ್ 2019ವರೆಗೆ ನಿಮಗೆ ಸಮಯಾವಕಾಶವಿದ್ದು ಆ ಒಂದು ನಿಗದಿಪಡಿಸಿದ ಸಮಯದ ಒಳಗೆ ನೀವು ಪೇಮೆಂಟ್ ಮಾಡಿ ಅಡ್ಮಿಷನ್ ಆರ್ಡರ್ನ ಸಹ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಲಾಸ್ಟ್ ಡೇಟ್ ಟು ರಿಪೋರ್ಟಿಂಗ್ ಟು ಕಾಲೇಜ್ 23 ಆಗಸ್ಟ್ 2019 ಸಾಯಂಕಾಲ 5:30 ಮಾತ್ರ ಸಮಯ ಇರುತ್ತೆ. ಅಲ್ಲಿ ನಿಗದಿಪಡಿಸಿರುವಂಥ ಸಮಯದೊಳಗೆ ನೀವು ಕಾಲೇಜ್ನಿಗೆ ಅಡ್ಮಿಷನ್ ಮಾಡಬೇಕಾಗುತ್ತೆ. ಅದಾದ ನಂತರ KEAಗೆ ರಿಪೋರ್ಟ್ ಮಾಡೋದನ್ನು ಸಹ ಮರೆಯಬೇಡಿ. ಈಗ ನೋಡೋಣ ಸ್ಪೆಷಲ್ ರೌಂಡ್ಗೆ ಸಂಬಂಧಿಸಿದ ಹಾಗೆ ಕೆಲವು ಮುಖ್ಯವಾದಂಥ ಇನ್ಸ್ಟ್ರಕ್ಷನ್ಸ್ ಇದೆ. ಸೊ ಮೊದಲನೇದು, ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ರ್ಯಾಂಕಿಂಗ್ ಹೊಂದಿದ್ದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೆ ಇದುವರೆಗೆ ಯಾವುದೇ ಸೀಟು ಲಭಿಸಿದ್ದಿಲ್ಲ ಅಂತಂದರೆ ಅಂಥ ವಿದ್ಯಾರ್ಥಿಗಳು ಈ ಸ್ಪೆಷಲ್ ರೌಂಡಲ್ಲಿ ಭಾಗವಹಿಸಬಹುದು. ಎರಡನೇದು, ವಿದ್ಯಾರ್ಥಿಗಳಿಗೆ ಇಲ್ಲಿ ಮೊದಲನೇ ರೌಂಡ್ನಿಂದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೆ ಯಾವುದಾದ್ರೂ ಸೀಟ್ ಲಭಿಸಿ ಆ ವಿದ್ಯಾರ್ಥಿಗಳು ಆ ಸೀಟನ್ನು ರದ್ದುಪಡಿಸಿಕೊಂಡಿದ್ದರೂ ಸಹ ಈ ಸ್ಪೆಷಲ್ ರೌಂಡಲ್ಲಿ ಅಟೆಂಡ್ ಆಗ್ಬೋದು. ಸೊ ಒಂದು ವೇಳೆ ವಿದ್ಯಾರ್ಥಿಗಳಿಗೆ ಸೀಟ್ ಲಭಿಸಿದ್ದು ಅವರು ಆಲ್ರೆಡಿ ಕಾಲೇಜ್ನಲ್ಲಿ ಅಡ್ಮಿಷನ್ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಈ ರೌಂಡಲ್ಲಿ ಅವಕಾಶವಿರುವುದಿಲ್ಲ. ಅಂದರೆ ಅಡ್ಮಿಷನ್ ತೆಗೆದುಕೊಂಡಿದ್ದೀರಾ ಅಂಥ ವಿದ್ಯಾರ್ಥಿಗಳು ಈ ರೌಂಡಲ್ಲಿ ಅಟೆಂಡ್ ಮಾಡೋಕ್ಕೆ ಆಗೋದಿಲ್ಲ. ಮತ್ತು ಇದಲ್ಲದೆ ವಿದ್ಯಾರ್ಥಿಗಳು ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ನಲ್ಲಿ ಪಾಸ್ ಆಗಿದ್ದು ಅಂಥ ವಿದ್ಯಾರ್ಥಿಗಳು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಅಟೆಂಡ್ ಆಗಿದ್ದರೂ ಸಹ ಅವರಿಗೆ ಒಂದು ವೇಳೆ ಸೀಟ್ ಲಭಿಸಿದ್ದಿಲ್ಲ ಅಂದರೂ ಈ ಒಂದು ರೌಂಡಲ್ಲಿ ಸ್ಪೆಷಲ್ ರೌಂಡಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಬಹುದು. ಮತ್ತು ಇನ್ನೊಂದು ಮುಖ್ಯ ಇನ್ಸ್ಟ್ರಕ್ಷನ್ ಅಂದರೆ, ಈ ವಿದ್ಯಾರ್ಥಿಗಳು ನೀವು ಸ್ಪೆಷಲ್ ರೌಂಡಲ್ಲಿ ಎಂಟ್ರಿ ಆದಾಗ ಇಲ್ಲಿ ನೀವು ಮತ್ತೊಮ್ಮೆ ಫ್ರೆಶ್ ಆಗಿ ನೀವು ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು ಮೊದಲು ಮಾಡಿರುವಂಥ ಆಪ್ಷನ್ ಎಂಟ್ರಿಯಲ್ಲಿ ಯಾವುದೇ ರೀತಿ ಎಲ್ಲ ಡಿಲೀಟ್ ಆಗಿರುತ್ತೆ ಅಂದರೆ ಅದನ್ನು ಪರಿಗಣಿಸಲಾಗೋದಿಲ್ಲ. ಮತ್ತೊಂದು ಸಲ ನೀವು ಫ್ರೆಶ್ ಎಂಟ್ರಿನ ಮಾಡಬೇಕಾಗತ್ತೆ. ಒಟ್ನಲ್ಲಿ ಇದೊಂದು ಸ್ಪೆಷಲ್ ರೌಂಡ್ ಆಗಿದ್ದು ಈ ಒಂದು ರೌಂಡಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಉಳಿದಿರುವಂಥ ಸೀಟುಗಳು ಮತ್ತು ಕ್ಯಾನ್ಸಲ್ ಮಾಡಿರುವಂಥ ಸೀಟುಗಳು, ಸರೆಂಡರ್ ಮಾಡಿರುವಂಥ ಸೀಟುಗಳು ಮತ್ತು ಕೆಲವು ವಿದ್ಯಾರ್ಥಿಗಳು ಸೀಟ್ ಸಿಕ್ಕಿದ್ದು ಸಹ ಅವರು ಅಡ್ಮಿಷನ್ ತೆಗೆದುಕೊಂಡಿದ್ದಿಲ್ಲ, ಆ ಎಲ್ಲ ಸೀಟುಗಳು ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ಅಂದರೆ ಈ ಒಂದು ಸ್ಪೆಷಲ್ ರೌಂಡಲ್ಲಿ ನಿಮಗೆ ಲಭಿಸುತ್ತೆ. ಇಲ್ಲಿ ಕಂಡೀಷನ್ ಒಂದೇ, ಒಂದು ವೇಳೆ ವಿದ್ಯಾರ್ಥಿಗಳಿಗೆ ಸೀಟ್ ಲಭಿಸಿದ್ದರೆ ಅಡ್ಮಿಷನ್ ಮಾಡಿಕೊಂಡಿದ್ರೆ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ರೌಂಡಲ್ಲಿ ಅವಕಾಶವಿರೋದಿಲ್ಲ. ಯಾವ ವಿದ್ಯಾರ್ಥಿಗೆ ಇದುವರೆಗೂ ಸೀಟ್ ಸಿಕ್ಕಿಲ್ವೋ ಒಂದು, ಅಥವಾ ಸೀಟ್ ಸಿಕ್ಕಿದ್ದು ನೀವು ರದ್ದುಪಡಿಸಿದರೆ ಅಂಥ ವಿದ್ಯಾರ್ಥಿಗಳು ಈ ಒಂದು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಇದಲ್ಲದೆ ಸಪ್ಲಿಮೆಂಟ್ರಿಯಲ್ಲಿ ಒಂದು ಯಾವುದೇ ರೀತಿ ಅಂದರೆ ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಮೊದಲು ಅಟೆಂಡ್ ಆಗಿರುವಂತಹ ಒಂದು ರೌಂಡಲ್ಲಿ ಒಂದು ವೇಳೆ ಅವರಿಗೆ ಸೀಟ್ ಲಭಿಸಿದ್ದಿಲ್ಲ ಅಂತಂದರೂ ಸಹ ಅವರು ಈ ರೌಂಡಲ್ಲಿ ಅಟೆಂಡ್ ಮಾಡ್ಬೋದು. ಇನ್ನೊಂದು ಮುಖ್ಯವಾಗಿದ್ದೇನೆಂದರೆ ಈ ಒಂದು ರೌಂಡಲ್ಲಿ ಅಟೆಂಡ್ ಮಾಡಿರುವಂಥ ವಿದ್ಯಾರ್ಥಿಗಳು ನೀವು ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿನ ಪುನಃ ಮಾಡಿಕೊಳ್ಳಬಹುದು. ಮತ್ತು ಇದು ಯಾವುದೇ ರೀತಿ ಯಾವುದೇ ಒಂದು ರೂಲ್ಸಲ್ಲಿ ಬದಲಾವಣೆ ಆಗಿಲ್ಲ. ಕೇವಲ ಇದು ಸ್ಪೆಷಲ್ ರೌಂಡ್ ಅನ್ನೋಕ್ಕೆ ರೀಸನ್ ಏನಂತಂದರೆ ಇದು ಇನ್ನೊಂದೊಂದು ಅವಕಾಶವಿದೆ. ಏಕೆಂದರೆ ಉಳಿದಿರುವಂಥ ಸೀಟ್ಗಳಿಗೆ ಮತ್ತೊಂದು ಸಲ ಇದು ಆನ್ಲೈನ್ ಇರುತ್ತೆ, ಕನ್ಫ್ಯೂಸ್ ಆಗಬೇಡಿ. ಈ ಒಂದು ರೌಂಡ್ ಆನ್ಲೈನ್ ಆಗಿರುತ್ತೆ ಮತ್ತು ಇದು ಮಾಪಪ್ ರೌಂಡ್ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಇದು ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದ ನಂತರ ಇನ್ನೊಂದು ಸ್ಪೆಷಲ್ ರೌಂಡ್ ಇದೆ ಅಷ್ಟೇ. ಮತ್ತು ಇದು ಆನ್ಲೈನ್ ಮುಖಾಂತರ ನೀವು ಸೀಟನ್ನು ಪಡೆದುಕೊಳ್ಬೋದು. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿದ್ದರೆ ನೀವು ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾವುದೇ ರೀತಿ ಡೌಟ್ ಇದ್ದರೆ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಕೇಳಬಹುದು. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.